ಮಗ ಕರ್ಕೊಂಬಿಟ್ಟು ಬಂದಲ್ಲ ಹುಡುಗಿನ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಸರ ಎಲ್ಲ ಕೊಡಿಸ್ತೀನಿ ಹಾಕೊಂಬಿಟ್ಟು ರೆಡಿ ಆಗ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಒಳ್ಳೆ ಬಿಕಾರಿ ತರ ನೀನು ಕರ್ಕೊಂಬಿಟ್ಟು ಬಂದ್ಬಿಟ್ಟಲ್ಲ ನೀನು ಎಲ್ಲಿ ಕಾರಾಗ ಬರಣಿ ಅಂತ ಬಸ್ ಹತ್ತಿಸ್ಕೊಂಡು ಕರ್ಕೊಂಬಿಟ್ಟು ಬಂದಲ್ಲ ನೀನು ಅಯ್ಯ ನೀನು ನಂಬ್ಕೊಂಡು ಇಲ್ಲಿ ಗಂಟ ಬಂದಲ್ಲ ನೋಡಿ ಸುಮ್ಕೆ ನೀವು ಹೋಗೋಣ ಈ ಬಟ್ಟೆನಾಗ ಹೋಗ್ಬಿಟ್ರೆ ಮುರ್ವದಿ ಇರ್ತದ ನಮ್ದು. ಅಮ್ಮ, ನಿನಗಿನ್ನ ಜಾಸ್ತಿ ಪ್ಲಾನ್ ಮಾಡಿರೋದು ನಾನು, ಸರಿನಾ? ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನನ್ನ ಫ್ರೆಂಡ್ ಮನೆ ಇದು, ನನ್ನ ಫ್ರೆಂಡ್ ಬರ್ತಾನೆ, ಅವ್ನು ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನ. ಅಲ್ಲಿ ಒಳಗಡೆ ಆಂಟಿ ಇದ್ದಾರೆ, ಆಂಟಿ ನಿಮ್ಗೆ ಎಲ್ಲನೂ ಕೊಡ್ತಾರೆ, ಹಾಕೊಂಡು ಬರೀರಂತೆ, ಸರಿನಾ? ನೀವು ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ? ನಾನು ಇದೀನಲ್ಲ, ನಾನು ನೋಡ್ಕೋತೀನಿ ಎಲ್ಲನೂ. ನೋಡು, ಅವ್ರ ಮನೆ ಇನ್ನೂ 4 ಕಿಲೋಮೀಟರ್ ಐತೆ, ಆದರೆ ಅವ್ರ ಮನೆ ಹತ್ರ ನಾವು ಹೋಗ್ತಿಲ್ಲ ಈಗ. ಸದ್ಯಕ್ಕೆ ಹೋಟೆಲ್ ಹತ್ರ ಹೋಗಿ ಮೀಟ್ ಮಾಡ್ತಾ ಇದೀವಿ ಅವಳನ್ನ. ಹೋಗಿ ಹೋಟೆಲ್ ಹತ್ರ ಮೀಟ್ ಮಾಡಿ ಮಾತಾಡ್ಕೊಂಡು ಮತ್ತೆ ನಾವು ವಾಪಸ್ ಹೋಗಬೇಕು, ಸರಿನಾ? ನಿನಗೆ ಅದ್ರ ಬಗ್ಗೆ ಎಲ್ಲ ಬಿಟ್ಬಿಡಮ್ಮ ನೀನು. ನನ್ನ ಫ್ರೆಂಡು ಫೋನ್ ಮಾಡಿದ್ದೀನಿ, ಬರ್ತಾನೆ ಇರು. ನೀನು ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಾ. ಈ ಕನ್ನಡಕ್ಕೆಲ್ಲ ತೆಗೆದು ಅಲ್ಲೇ ಇಕ್ಬಿಟ್ಟು ಯಾವ್ದನ್ನ ಫ್ಯಾಷನ್ ಆಗಿರೋ ಕನ್ನಡಕ್ಕೆ ಹಾಕೊಂಡು ಕ್ಲೀನಾಗಿ ಬಾ ನೀನು. ಸರಿ ಆಯ್ತು ಹೇಳು. ಅವಳು ಕೇಳಿದ್ರೇನು, ಆಶಾ ಎಲ್ಲೋಯ್ತಾ ಇದ್ದೀರಾ ಅಂತ. ಹ್ಞೂ ಕೇಳ್ದೆ ಇರ್ತಾಳ ಮನೆಯಾಳಿ. ಅತ್ತೆ 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 ಯಾಕತ್ತೆ ಎಲ್ಲಿಗತ್ತೆ ಹೊಂಟ್ಬಿಟ್ರಿ, ನಾನು ಬತ್ತೀನಿ ಕಣತ್ತೆ ಅಂದ್ಲು. ಇಲ್ಲ ಕಣಮ್ಮ, ಹಿಂಗೆ ಕೆಲಸ ಇಲ್ಲ ನನ್ನ ಮಗಂಗೆ, ಯಾವ್ದನ್ನ ಕೆಲ್ಸಕ್ಕೆ ಸೇರಿಸ್ಬಿಟ್ಟು ಸುಮ್ಮನೆ ಮುರಿಯೋದಿನಾಗೆ ಕೆಲ್ಸಕ್ಕೆ ಹೋಗ್ತಾನೆ ಅವನು. ನಾನು ಯಾವ್ದಾನ ಒಂದು ಕೆಲಸ ನೋಡ್ಕೊಂತೀನಿ, ಇಲ್ಲಿ ಹಿಂಗೆ ಕುಂತ್ಕೊಂಡ್ರೆ ಊಟಕ್ಕೆ ನಡಿಬೇಕಲ್ಲಮ್ಮ ಅಂತಂದೆ. ಸರಿ ಆಯ್ತತ್ತೆ ಹೋಗಿ ಬರ್ರಿ, ನಾವು ಇಲ್ಲಿ ಏನಾರ ಹೊಂದಿಸ್ಕೊತೀವಿ ಅಂತ ಹೇಳಿದ್ಲು. ಸರಿ ಕಣಮ್ಮ ಆಯಿತು ಅಂತ ಹೇಳ್ಬಿಟ್ಟು ಆತ ಹೋಗುತ್ಬಿಟ್ಟು ಬಂದ್ಬಿಟ್ಟೆ ಆತ. ಹಾಯ್. ಹಾಯ್. ನಮ್ಮಮ್ಮ ಅಮ್ಮ ಹೋಗಿ ನೀನು ಒಳಗಡೆ ಆಂಟಿ ಇರ್ತಾರೆ. ಹೋಗು, ನೀನು ರೆಡಿಯಾಗಿ ಹೋಗು. ತುಂಬ ಥ್ಯಾಂಕ್ಸ್ ಕಣೋ, ನೀನು ನನಗಂತೂ ತುಂಬನೇ ಸಹಾಯ ಮಾಡ್ತಾ ಇದೆಯಾ. ನಿನ್ನಂಥ ಫ್ರೆಂಡ್ಸ್ನ ಪಡೆಯೋಕ್ಕೆ ನಾನಂತೂ ತುಂಬ ಪುಣ್ಯನೇ ಮಾಡಿದ್ದೆ ಅಂತ ಅನಿಸುತ್ತೆ. ತುಂಬ 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 ಥ್ಯಾಂಕ್ಸ್. ಏನು ಮಾಡ್ತೀಯಾ, ಸ್ವಲ್ಪ ಪ್ರಾಬ್ಲಮ್ ಹೋಗ್ಬಿಟ್ಟು ಎಲ್ಲ ನೆಲ ಕಚ್ಬಿಟ್ಟೈತೆ. ಈಗ ಒಂದು ಮೀಟಿಂಗ್ ಐತೆ, ಮೀಟಿಂಗಿಗೆ ಅರ್ಜೆಂಟ್ ಹೋಗಲೇಬೇಕಲ್ವಾ. ಅದಕ್ಕೆ ಆ್ಯಕ್ಚುಲಿ ಬೇಗ ಹೊರಡ್ತಾ ಇದ್ದೀನಿ. ಅಮ್ಮನೂ ಕರ್ಕೊಂಡು ಹೋಗಬೇಕು. ಈ ಥರ ಹೋದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದು. ಅದಕ್ಕೆ ಅಮ್ಮ ಸರಿ ಆಯಿತು ಬಿಡು, ರೆಡಿ ಆಗ್ತೀನಿ ಅಂತ ಹೋಗೋರೆ. ಎಲ್ಲ ಒಳ್ಳೇದಾಗೋಗ್ಬಿಟ್ರೆ ಅಷ್ಟೇ ಸಾಕು ಕಣೋ. ಒಳ್ಳೇದಾಗುತ್ತೆ ಬಿಡು, ಯಾಕೆ ತಲೆ ಕೆಡ್ಸ್ಕೊಂತೀಯ? ಕೆಳಗಡೆಗೆ ಬಿದ್ದೋರು ಮೇಲ್ಗಡೆ ಎದ್ದೊಳ್ಳೇಬೇಕು. ಆದರೆ ಅದರಲ್ಲೂ ಒಂದು ಒಳ್ಳೆತನ ಅಂತ ಇರುತ್ತೆ. ಆ ಒಳ್ಳೆತನ ಇದ್ದರೆ ಎಂಥವ್ರು ಮೇಲ್ಗಡೆಗೆ ಬಂದೇ ಬರ್ತಾರೆ. ನೀನು ನಾನು ಎಲ್ಲರೂ ಅಷ್ಟೇನೆ. ನನಗೂ ಇವಾಗ ಬಿಸ್ನೆಸ್ಗೆ ಎಲ್ಲನೂ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಇನ್ಕಮ್ ಎಲ್ಲ ಬಂದಿದೆ ಕಣೋ. ಸೂಪರಾಗೈತೆ ನಂದು. ನೀನು ಅಷ್ಟೇ ಆದಷ್ಟು ಬೇಗ ಸ್ಟಾರ್ಟಪ್ ಮಾಡು, ಎಲ್ಲ ಒಳ್ಳೇದಾಗುತ್ತೆ. ಹ್ಞೂ ಕಣೋ, ನಾನು ಹಂಗೆ ಅಂದ್ಕೊಂಡಿದ್ದೀನಿ. ನೋಡೋಣ, ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಲ್ವಾ. ಮಾಡ್ತಾ ಇದ್ದೀನಿ, ನಿಧಾನಕ್ಕೆ ಎಲ್ಲನೂ ಮಾಡ್ತೀನಿ. ಮತ್ತೆ ಇನ್ನೇನಪ್ಪ ಸಮಾಚಾರ? ಆಂಟಿ ಎಲ್ಲ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ? ಅವ್ರೇನು ಸೂಪರ್. ನೀನು ಯಾಕೆ ಒಳಗಡೆ ಬಂದರೆ ಬರ್ತಾ ಇಲ್ಲ? ಬಿಡೋ ಪರವಾಗಿಲ್ಲ, ಈಗ ಮನೆ ಒಳಗಡೆ ಬಂದರೆ ಆಂಟಿ ಬಿಡಲ್ಲ. ಈಗ ಅರ್ಜೆಂಟಾಗಿ ಬೇರೆ ನಾನು ಹೊರಡಬೇಕು. ಇಲ್ಲೇ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋಕ್ಕೆಲ್ಲ ಆಗಲ್ಲ. ಅದಕ್ಕೇ ನೋಡೋಣ, ಸ್ವಲ್ಪ ಹೊತ್ತು ನಾವು ಇಲ್ಲೇನೇ ವೆಯ್ಟ್ ಮಾಡಿ ಅಮ್ಮನ ಕರ್ಕೊಂಡು ಅರ್ಜೆಂಟಾಗಿ ಮೀಟಿಂಗಿಗೆ ಹೋಗ್ಬೇಕು ನಾನು. ಮಗನೇ ವಾವ್ ಅಮ್ಮ, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಮ್ಮ. ಆಂಟಿ, ನೀವು ಈ ಥರ ಇದ್ರೇ ಲುಕ್ಕು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಆಂಟಿ. ಮೊದಲು ನೋಡಿ ಯಾವ ಥರ ಕಾಣ್ತಾ ಇದ್ರಿ. ನಾನು ರಾಹುಲ್ ಚಿಕ್ಕ ಹುಡುಗ ಇದ್ದಾಗ ನೀವು ಯಾವಾಗೂ ಇದೇ ಥರನೇ ಕಾಣ್ತಾ ಇದ್ರಿ. ಆದರೆ ಇವಾಗ ನೀವು ಈ ಥರ ಪರಿಸ್ಥಿತಿ ನೋಡ್ಬಿಟ್ಟು ನನಗೆ ತುಂಬ ಬೇಜಾರಾಗ್ತಾ ಇದೆ. ಆಂಟಿ, ನೀವು ಆದಷ್ಟು ಬೇಗನೆ ಬಿಸ್ನೆಸ್ ಮಾಡಿ ಒಂದು ಟಾಪ್ ಲೆವೆಲ್ಗೆ ಬರಬೇಕು ಆಂಟಿ. ನಿಮ್ಮ ಬಿಸ್ನೆಸ್ ಪ್ರಾಜೆಕ್ಟ್ ಎಲ್ಲನೂ ಚೆನ್ನಾಗಾಗಲಿ, ಒಳ್ಳೇದಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಆಂಟಿ. ಓಕೆನಾ? ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಆಂಟಿ. ಕಾರಲ್ಲಿ ಕುತ್ಕೊಳ್ಳಿ. ಕಾರ್ ಕೀ ತಗ, ಹಂಗೆ ಹೋಗ್ಬಿಟ್ಟು ಹುಷಾರಾಗಿ ಬರ್ರಿ. ನಿಜ, ನಿನ್ನಂಥ ಫ್ರೆಂಡ್ ಅಂತೂ ನಮಗೆ ಈ ಜೀವಮಾನದಲ್ಲಿ ಸಿಗಲ್ಲ ಬಿಡು. ಇಷ್ಟೊಂದು ಸಹಾಯ ಮಾಡಿ ಕಾರೆಲ್ಲ ಕೊಟ್ಟು, ನಿಜ ಗ್ರೇಟ್ ಕಣೋ ನೀನಂತೂ. ಹೇ, ನಾನು ಅವಾಗ ಕಾನ್ವೆಂಟಿಗೆ ಬರ್ಬೇಕಾದ್ರೆ ನಿನ್ನ ಎಷ್ಟು ಸಹಾಯ ಮಾಡಿದ್ದೆ, ಕಾಲೇಜ್ ಡೇಸಲ್ಲಿ ಎಷ್ಟು ಸಹಾಯ ಮಾಡಿದ್ಯಾ. ಈಗ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ. ಈಗ ನಾನು ನಿನಗೆ ಹೆಲ್ಪ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಓಕೆ, ನೀವು ಹೋಗ್ಬಿಟ್ಟು ಬನ್ನಿ, ನಂಗೆ ಅರ್ಜೆಂಟ್ ಕೆಲಸ ಐತೆ. ನಾನು ಇನ್ನೊಂದು ಕಾರ್ ತೊಗೊಂಡೋಗಿರ್ತೀನಿ. ನೀನು ಚೆನ್ನಾಗಿರೋ ಕಾರೇ ಕೊಟ್ಟಿದ್ದೀನಪ್ಪ, ತಗೊಂಡೋಗಿ ಬಿಸ್ನೆಸ್ ಎಲ್ಲನೂ ಓಕೆ ಮಾಡ್ಕೊಂಡು ಬಾ. ಓಕೆನಾ? ಓಕೆ ಮಗ, ಥ್ಯಾಂಕ್ಸ್. ಸರಿ ಕಣಪ್ಪ, ಭಾಳ ಉಪಕಾರ ಆಯ್ತು ನಿನ್ನಿಂದ, ಒಳ್ಳೇದಾಗ್ಲಿ ಕಣಪ್ಪ. ಸರಿ ಆಂಟಿ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಅಯ್ಯೋ ಮಗ, ನಾನು ಹಿಂಗೆ ಇರಬೇಕು ಅಂತ ಬಹಳ ಆಸೆ ಪಡ್ತೀನಿ ಕಣೋ. ನೋಡ್ದ ಯಾವ ಥರ ರೆಡಿ ಆಗಿದ್ದೀನಿ ಅಂದರೆ ಟಾಪ್ ಹೀರೋಯಿನ್ ಥರ ಕಾಣಿಸ್ತೀನಿ. ಈ ಥರ ಸೀರೆ, ಈ ಥರ ಒಡವೆ, ಈ ಥರ ಕನ್ನಡಕ ಎಲ್ಲ ಹಾಕ್ಕೊಂಡು ಯಾವ ಥರ ಕಾಣಿಸ್ತಾ ಇದ್ದೀನಿ. ಕೂಲಿಂಗ್ ಗ್ಲಾಸ್ ಹಾಕೊಳಕ್ಕೂ ಇದಿರಬೇಕು, ಏನೋ ಒಂದು ಲೆವೆಲ್ಲ ಕಾಣಿಸ್ತಾ ಇದ್ದೀನಿ ಕಣೋ. ಹೆಂಗನ ಮಾಡಿ ಇದೇ ಥರ ಜೀವನ ಪೂರ್ತಿ ಹಿಂಗೆ ಇರ್ಬೇಕು ನಾನು. ಆ ಎಳ್ಳಿಗಂತೂ ಎಡಗಾಲ ಹೆಜ್ಜೆನೂ ಇಕ್ಬಾರ್ದು. ಆ ಥರ ಏನಾದರೂ ಮಾಡ್ಬಿಡೋ ಸಾಕು ಮಗನೇ. ಅದನ್ನ ಮಾಡೋಕ್ಕೆ ತಾನೇ ಇಷ್ಟೆಲ್ಲ ಒದ್ದಾಡಿ ಸಾಯ್ತಾ ಇರೋದು ನಾನು. ನೋಡಮ್ಮ, ಆ ಆಶಾ, ಆ ಶಾರದಿ ಅವ್ರ ಕತೆ ಬಿಟ್ಟುಬಿಡು ಅಲ್ಗೇನೆ. ಅವರಿಂದ ನಮಗೆ ನಯ ಪೈಸದ ಉಪಯೋಗನೂ ಇಲ್ಲ. ಇನ್ನೂ ನಮಗೆ ಲಾಸೇ ಜಾಸ್ತಿ. ಮೊದಲೇ ಗೊತ್ತು, ಇಬ್ರು ದಡ್ಬಡೈತದಿದ್ದಂಗೆ. ಒಬ್ರಿಗೊಬ್ರಿಗೆ ಆಗಲ್ಲ, ಒಬ್ರಿಗೊಬ್ರದಂತೂ ಬಿಡು. ಇಬ್ರದ್ದು ಒಂದೇ ಬುದ್ಧಿ ಬಿಡು. ಅವರಿಂದ ನಾವಿಬ್ರಂತೂ ಉದ್ಧಾರ ಆಗಲ್ಲ. ನೋಡು, ಮಾಡೋಣ. ಅಲ್ಲಿ 7 ಎಕರೆ ಜಮೀನು ಐತೆ, ಬೇಕಾದರೆ ಮಾರಿ ಇಲ್ಲಿ ಏನೋ ಒಂದು ಮಾಡೋಣ. ಆ ಮನೆ ಅವ್ರ ಸವಸ ನಮಗೆ ಬ್ಯಾಡವೇ ಬೇಡ. ಇದೊಂದು ಮದುವೆ ಒಂದು ಇದು ಫಿಕ್ಸ್ ಆಗೋಗ್ಬಿಟ್ಟು ಇದಾಗಲಿ. ಬಾ ಬಾ ಹೋಗೋಣ ಅರ್ಜೆಂಟಾಗಿ. ಬಾರ ಹೋಗೋಣ. ಅಮ್ಮ, ಹೇಗೆ ಅನ್ನಿಸ್ತಾ ಐತೆ ನಿಂಗೆ? ತುಂಬ ಖುಷಿ ಆಗ್ತಾ ಇಲ್ವಮ್ಮ ನಿನಗೆ? ಬರೀ ಖುಷಿ ಅಂತ ಕೇಳ್ತೀಯಾ? ಈ ಥರ ಖುಷಿಯಾಗಿದ್ದದು ಎಷ್ಟು ವರ್ಷಗಳಾಗೋಗ್ಬಿಟ್ಟೈತು ಅಂತ ಅನ್ನಿಸ್ತೈತೆ. ನಾವು ಯಾವಾಗ ಆ ಆಶಾ ಶಾರದಿ ಅವರಿಬ್ಬರು ಸವಸ ಯಾವಾಗ ಮಾಡಿದ್ವೋ ಮಗನೇ, ಅವತ್ತೇ ನಾವಂತೂ ಹಾಳಾಗಿ ನೆಗೆದು ಬಿದ್ದು ನೆಳ್ಳಿಕಾಯಾಗಿ ಹೋಗ್ಬಿಟ್ವಿ ಕಣ. ಅಪ್ಪ, ಹೀಗಾದ್ರೂ ಅವ್ರು ಸವಸ ಬಿಟ್ಬಿಟ್ರೆ ನಿಜಾನ ಉದ್ಧಾರ ಆಗ್ತೀವಿ ಅಂತ ಅನ್ನಿಸ್ತೈತೆ. ಒಳ್ಳೆ ಪ್ಲಾನ್ ಏನೇ ಮಾಡಿದ್ಯಾ ನೀನಂತೂ. ಮತ್ತೆ ನಾನು ಅಂದರೆ ಸುಮ್ಮನೆನೇನಮ್ಮ. ನೋಡು, ಆ ಹುಡುಗಿ ಎಷ್ಟು ಚೆನ್ನಾಗವಳೆ ಗೊತ್ತಾ? ಹಾಗೇನೆ ರಿಚ್ ಬೇರೆ, ತುಂಬ ರಿಚ್ ಆಗೋವಳೆ, ತುಂಬ ಚೆನ್ನಾಗೋವಳೆ.
ನೋಡೋಣ ಇರು, ಏನಾದರೂ ಮಾಡೋಣ. ಆ ಹುಡುಗಿ ಒಬ್ಳು ಓಕೆ ಅಂದ್ಬಿಟ್ರೆ ನಾವು ಹೆಂಗೋ ಲಕ್ಸುರಿ ಆಗಿರ್ಬೋದು, ಇಲ್ಲೇ ಅದನ್ನು ಒಂದಲ್ಲೊಂದು 7 ಎಕರೆ ಮನೆ, 7 ಎಕರೆನೋ ಅರ್ಧ ಮನೆ ಮಾರ್ಬಿಟ್ಟು ಒಂದೊಂದು ಚೆನ್ನಾಗಿರೋದೊಂದು ಮನೆ ತಗೊಬಿಡೋಣ. ಆಮೇಲೆ ಹೆಂಗೋ ನಡ್ಕೊಂಡು ಹೋಗ್ತೈತೆ ಜೀವನ, ಅದು ಇದು ಅಂತ ಹೇಳ್ಕೊಂಡು ಹೆಂಗೋ ಜೀವನ ಮಾಡೋಣ. ಒಬ್ಬಳೇ ಮಗಳು ಬೇರೆ, ಬೇಜಾನ್ ಆಸ್ತಿನೂ ಸಿಗ್ತೈತೆ ನಮಗೆ, ಯಾವ ತೊಂದರೆನೂ ಇಲ್ಲ ಕಣಮ್ಮ ನಮಗೆ. ಹ್ಞೂ ಬಿಡು, ಇನ್ಮ್ಯಾಲೆ ನೀನು ಹೇಳಿದ್ದೆ ನಾನು ಕೇಳ್ತೀನಿ, ಬೇರೆ ಯಾರು ಹೇಳಿದ್ದು ನಾನು ಕೇಳೋದೇ ಇಲ್ಲ. ನಾನು ನನಗೆ ಫೋನ್ ಹಾಕೊಂಡಿರು, ಮಾತಾಡ್ತೀನಿ. ಹಲೋ ಹಲೋ ಅತ್ತೆ, ಎಲ್ಲಿದ್ದೀರಾ? ಎಲ್ಲಿರ ನೀ? ಕೆಲಸ ಹುಡುಕ್ತಾ ಇದೀವಿ. ಯಾಕೆ? ಯಾಕಿಲ್ಲ ಕಣತ್ತೆ, ಚಿಕನ್ ಊಟ ಮಾಡಿದ್ವಿ, ಬತ್ತಿರೇನು ಅಂತ ಹೇಳ್ಬಿಟ್ಟು ಫೋನ್ ಹಾಕದೆ ಅಷ್ಟೇ. ನೀನಿಯ ಬರ್ರಿ ಸರ್ನ, ಚಿಕನ್ ಎಲ್ಲ ಮಿಕ್ಕೋಯ್ತ ತಿನ್ನಿವ್ರಂತೆ. ಮಿಕ್ಕೋದ್ರೆ ಮಿಕ್ಕೋಗ್ಲಿ, ನೀವು ತಿನ್ಕೊಳ್ಳಿ ಹೊಟ್ಟೆ ತುಂಬಾನು. ನಾನು ನನ್ನ ಮಗ ಕೆಲಸ ಹುಡುಕ್ಬೇಕಿಲ್ಲಿ. ಇಲ್ಲೇನು ಸುಮ್ಮನೆ ಆಟನ ಸಿಕ್ಬಿಡ್ತದ ನಿಂಗೆ ಕೆಲಸ? ಇಬ್ರು ಕಷ್ಟಪಟ್ಟು ಹುಡುಕ್ಬೇಕಲ್ವ? ನೋಡಿದ್ಯಲ್ಲ ಹಳ್ಳಿನಾಗ ಏನು ಸಂಪಾದನೆ ಮಾಡೋಕ್ಕಾಗ್ತೈತೆ ನೋಡು. ನೀನು ಮ್ಯಾಲೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಾನು ನನ್ನ ಮಗ ಹೆಂಗೋ ಕೆಲ್ಸಕ್ಕೆ ಹೋಗ್ಕೊಂಡು ಹೆಂಗೋ ಅಲ್ಲೂ ಇಲ್ಲೂ ಇದ್ಕೊಂಡು ಇರ್ತೀವಿ, ನೀನು ಆರಾಮಾಗಿ ಅಲ್ಲೇ ಇರಿವಂತೆ ಬಿಡು. ಅಯ್ಯೋ ಅತ್ತೆ, ನಾನು ಬರ್ತೀನಿ. ನಾನು ಬರ್ದಿದಂಗೆ ಇರ್ತೀನ? ನಾನು ಬರ್ತೀನಿ ಬಿಡಿ ಕೆಲ್ಸಕ್ಕೆ, ನಾನು ಸೇರಿಸ್ಕೊಳ್ಳಿ ಕೆಲ್ಸಕ್ಕೆ. ನೀನ್ ಅರ್ಧಂಬರ್ಧ ಓದಿದ್ಯಾ, ಏನು ಓದಿಲ್ಲ. ನಿಂಗೆ ಯಾರು ಕೆಲಸ ಕೊಡ್ತಾರೆ ಇಲ್ಲಿ? ಸರಿ ಇಕ್ಕು, ಸಂಜೆ ಅಷ್ಟೊತ್ತಿಗೆ ಮನೆಗೆ ಬರ್ತೀವಲ್ಲ ಮಾತಾಡನಿ. ಇವಾಗ ಟೈಮ್ ಇಲ್ಲ ನಮಗೂನುವೆ, ನಾವು ಕೆಲಸ ಹುಡ್ಕಲ್ಲ, ಅರ್ಜೆಂಟ್ ಓಡಾಡ್ತಾ ಇದೀವಿ. ನಿನಗೇನು ಗೊತ್ತಾಗ್ತೈತಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಸೇರ್ಬಿಟ್ಟು ದೊಡ್ಡ ಬಿಸ್ನೆಸ್ ಏನೇ ಮಾಡಿದ್ವಿ. ಇನ್ನು ಯಾವ ಲೆಕ್ಕ ಮಾಡಕ್ ಫೋನ್ ನೀನು? ಸರಿ ಕಣತ್ತೆ, ಆಯ್ತು. ಮನೆಯಾಳಿ ನೀನು ಹೆಂಡ್ತಿ, ನಾನು ಬರ್ತೀನಿ ಅತ್ತೆ ಅಂತಾಳೆ. ನಾನು ಕ್ಯಾಕರ್ ಸುಕ್ತೆ, ಅದಕ್ಕೆ ಏನು ಬೇಡ, ಏನು ಓದಿದ್ಯಾ ನೀನು? ನಾನು ಹೋಗ್ತೀನಿ ಸುಮ್ಕಿರು ಅಂತ ಹೋಗ್ತಿದ್ದೀನಿ. ಸರಿಯಾಗಿ ಮಾಡಿದ್ಯಾ ಬಿಡಮ್ಮ, ಸರಿಯಾಗಿನಿ. ಆ ಹುಡುಗಿ ಹತ್ರ ಬಂದಾಗ ನೀನು ಸ್ಟ್ಯಾಂಡರ್ಡಾಗಿ ಮಾತಾಡಬೇಕು. ಈ ಹಳ್ಳಿ ಲ್ಯಾಂಗ್ವೇಜಾಗೆ ತತ್ತರ್ಲೇ ಹೋಗ್ಲೇ ಬಾರ್ಲೇ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಬಿಡಮ್ಮ. ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡು, ಸರಿನಾ? ನಮ್ಮ ಅಮ್ಮನ ಮೀಟ್ ಮಾಡಿಸ್ತೀನಿ ಅಂತ ಬೇರೆ ಇಷ್ಟುದ್ದ ಹೇಳ್ಬಿಟ್ಟಿದ್ದೀನಿ ಅವಳಿಗೂ. ಓಕೆ ಹಾಗೆ ಹೀಗೆ ಅಂತ ಅವಳು ಖುಷಿ ಪಟ್ಬಿಟ್ಟವಳೆ. ಈಗ ನೀನು ಹೆಂಗೋ ಮಾತಾಡ್ಬಿಟ್ರೆ ಅವಳು ಮುಂದೆ ಸುಮ್ಮನೆ ನನಗೆ ಮರ್ಯಾದೆ ಹೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಮಾತಾಡೋದು ಕಲಿ. ಮೊದಲು ಹೆಂಗಿದ್ದೋ ಹಂಗಿರು. ಇವ್ರು ಹಳ್ಳಿ ಜನ ಹಳ್ಳಿಗೂ ಕೂಡ್ತದೆ ಸೇರಿಬಿಟ್ಟು ನೀನಂತೂ ಹಳ್ಳಿ ಗಮಾರಿಯಾಗಿ ಹೋಗ್ಬಿಟ್ಟಿದ್ಯಾ ನೋಡು. ನಾವಂತೂ ಈ ದೇಶನೇ ಬಿಟ್ಟು ಹೊರಟೋಗ್ಬಿಡೋಣ, ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಈ ಆಸ್ತಿ ಪಾಸ್ತಿ ನಮ್ಮ ಅಪ್ಪ ನನ್ನ ಹೆಸರುಗದು ಏನು ಮಾಡಿಸ್ಕೊಟ್ಟೈತೋ ಸಾವುಕಾರ, ಎಲ್ಲ ಮಾರ್ಬಿಟ್ಟು ನೀಟಾಗಿ ಬಂದ್ಬಿಡೋಣ. ಏನಂತೀಯ? ಓ ಕಣ ರಾಹುಲ್, ಇನ್ನೇನು ಮಾಡ್ತೀಯಾ? ಮಾರ್ಬಿಡ್ಲೇಬೇಕು. ಇನ್ನು ಅಲ್ಲಿ ಇದ್ಬಿಟ್ಟು ಏನು ಪ್ರಯೋಜನ? ಅವ್ರ ಹತ್ರ ಏನು ಇರೋಕ್ಕಾಗಲ್ಲ. ಅದ್ರಾಗ ಉಷಾವಳೆ ಅಂತಂದ್ರೆ ಉಷನ ಹತ್ರ ಇರೋಕ್ಕಾಗ್ತೈತೆ ಹೇಳು? ಆಗಲ್ಲ ಬಿಡು. ಆ ಉಷಾ ಎದ್ರು ಬಿದ್ರು ಟಾರ್ಚರ್ ಇಕ್ತಾಳೆ. ಕುಂತ್ಕೊಂಡ್ರು ಟಾರ್ಚರು, ನಿಂತ್ಕೊಂಡ್ರು ಟಾರ್ಚರು, ಎಲ್ಲ ಕಡೆನೂ ಟಾರ್ಚರ್ ಇಕ್ಕದೇನೆ. ಯಾಕೆ ಸುಮ್ಮನೆ ಅವಳು ಟಾರ್ಚರ್ಗಿಷ್ಟು? ಸುಮ್ಮನೆ ನಮ್ಮ ಪಾಡಿಗೆ ನಾವು ಏನೋ ಮಾರ್ಕೊಂಡು ಬಂದ್ಬಿಡೋಣ. ಅವಳಿನ ಸಿಗೋದು ಬೇಡ, ಅವಳು ಸವಾಸನೂ ಬೇಡ, ಬಿಟ್ಬಿಡ ಅವಳು ಸವಾಸ. ಆಶೊಂದು ಬಿಟ್ರೆ ನಾವು ಉದ್ಧಾರ ಆಗ್ತೀವೇನೋ ನಾವು. ನನಗಂತೂ ಯಾಶನ್ ಕಂಡ್ರೆ ಆಗಲ್ಲ ಕಣಮ್ಮ. ಅವಳು ಬೇಡ, ಯಾಳು ಸವಾಸನೂ ಬೇಡ ಬಿಡು. ನೋಡೋಣ ಈಗ ಬಾ, ಹುಡುಗಿ ನೋಡಿವಂತೆ ಹೆಂಗವಳೆ ಅಂತ ಹೇಳ್ಬಿಟ್ಟು ನೋಡಿ ಮೀಟ್ ಮಾಡಿ ಮಾತಾಡ್ಬಿಟ್ಟು ಎಲ್ಲ ಹೆಂಗೋನೋ ಹಂಗೋ ಹಿಂಗೋ ಮುದ್ಬೇದೆಲ್ಲ ಮಾತಾಡೋಣ. ಆ ಹುಡುಗಿಗೆ ಹೆಂಗೋನೋ ಎಲ್ಲ ಅವ್ರ ಅಪ್ಪನ ಹತ್ರ ಎಲ್ಲ ಮಾತಾಡ್ಬಿಟ್ಟು ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟು ಎಲ್ಲ ಮದುವೆ ಫಿಕ್ಸ್ ಮಾಡ್ಕೊಬಿಡೋಣ. ಅವ್ರ ಅಪ್ಪ ನಮ್ಮ ಬ್ಯಾಕ್ಗ್ರೌಂಡ್ ವಿಚಾರಿಸ್ಬೋದೇನೋ, ನಾವು ಹೆಂಗಿರೋ ಬಿಸ್ನೆಸ್ ಮ್ಯಾನ್ಗಳು ಅಂತ ಗೊತ್ತಿರ್ತದಲ್ಲ. ಹಂಗೋ ಹಿಂಗೋ ಹೇಳಿ ಹುಡುಗಿ ಒಬ್ಳು ಒಪ್ಕೊಬಿಟ್ರೆ ಎಲ್ಲ ಸರಿ ಹೋಗ್ತೈತೆ. ಎಲ್ಲ ಸರೋಗ್ಬಿಟ್ರೆ ದೇವ್ರಿಗೆ ತುಪ್ಪು ದೀಪ ಹಚ್ಬಿಡ್ತೀನಿ ಕಣಪ್ಪ. ಸಾಕು ನನಗೆ ಈ ಸವಾಸ, ಇವಳು ಸವಾಸ ಎಲ್ಲ ನಾನು. ಏನು ಮಗ ಸರಿಯಾಗಿ ಕೋಟಿ ನಿನ್ನ ಇಕ್ಕೊಂಡವ್ರೆ ಅಂತೀಯಾ? ಬಿಸ್ನೆಸ್ ಮ್ಯಾನ್ ಮಗಳು ಅಂತಂದ್ರೆ ಕೋಟಿ ಇಲ್ದಂಗೆ ಇರ್ತೈತಾ? ಕೋಟಿ ಇದ್ದೇ ಇರ್ಬೇಕಲ್ವೇ? ಹೂನಮ್ಮ, ಕೋಟ್ಯಧೀಶ್ವರನೇ. ಒಂದು 2-3 ಫ್ಯಾಕ್ಟ್ರಿಗಳೆಲ್ಲ ಬಂತೆ, ಒಬ್ಳೆ ಮಗಳು ಬೇರೆ. ನೀನೇನು ಅನ್ಕೊಂಡಿದ್ಯಾ? ಹಬ್ಬ ದೇವ್ರೆ, ನಮ್ಮ ಲೈಫ್ ಅಂತೂ ಚೇಂಜ್ ಆಗೋಗ್ಬಿಡ್ತು. ಇನ್ನು ಯಾರ ಮುಂದೆನೂ ತಲೆ ತಗ್ಸಂಗಿರೋದೇ ಇಲ್ಲ. ಹಬ್ಬ ಸಾಕು, ಇಷ್ಟ್ರಾಗಿದ್ಬಿಟ್ರು ಜೀವನ ಸಾಕು. ಇದಕ್ಕೇನು ನಾನು ಜಾಸ್ತಿ ಏನು ಕೇಳಲ್ಲ, ಇಷ್ಟೇ ಸಾಕು ನನಗೆ.